ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಜಿಲ್ಲೆಯ ರೈತರು ಬರಗಾಲದಲ್ಲಿ ಮೇವು ನೀರಿಲ್ಲದೆ ಬಂದಷ್ಟು ಹಣಕ್ಕೆ ತಮ್ಮ ರಾಸುಗಳನ್ನ ಮಾರಾಟ ಮಾಡ್ತಾ ಇದ್ರು. ಇದೀಗ ಮುಂಗಾರು ಪೂರ್ವ ಮಳೆ ಆರಂಭವಾಗಿದೆ. ಬರಗಾಲದಿಂದ ಕಂಗೆಟ್ಟಿದ್ದಂತಹ ರೈತರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ. ಬರದಿಂದ ಕಂಗೆಟ್ಟ ರೈತರಿಗೆ ಮತ್ತೊಂದು ಶಾಕ್. ವ್ಯವಸಾಯಕ್ಕೆ ಎತ್ತುಗಳು ಬಲು ದುಬಾರಿ. ಚೌಕಾಶಿ ಮಾಡಿ ಎತ್ತುಗಳನ್ನ ಮಾರ್ತಿರೋ ದಲ್ಲಾಳಿಗಳು, ಇನ್ನೊಂದೆಡೆ ಎತ್ತುಗಳನ್ನ ಖರೀದಿಸಿ ಗುಲಾಲ ಹಚ್ಚಿ ಸಂಭ್ರಮಿಸ್ತಿರೋ ರೈತರು. ಈ ದೃಶ್ಯ ಕಂಡುಬಂದಿದ್ದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆ ರೈತರಿಗೆ ಬರಗಾಲ ಒಂದು ಪೆಟ್ಟು ಕೊಟ್ರೆ ತಮ್ಮ ರಾಸುಗಳ ಮಾರಾಟ ಇನ್ನೊಂದು ತರನಾದ ಪೆಟ್ಟನ್ನ ಕೊಟ್ಟಿದೆ. ಬರದಲ್ಲಿ ಎತ್ತುಗಳಿಗೆ ಮೇವು ನೀರಿಲ್ಲ ಅಂತ ಮಾರಾಟ ಮಾಡಿದ್ದ ರೈತರು ಇದೀಗ ಎತ್ತು ಖರೀದಿಸಲು ಸಾಲ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. 50,000 ಕಿಮ್ಮತ್ತಿನ ಎತ್ತಿಗೆ ಲಕ್ಷ ರೂಪಾಯಿ ಹಣ ನೀಡಬೇಕಿದೆ. ನಾವು ಮಾರಿವ್ರಿ, ಪೈಲ್ ಮೇವಿರಲಿಲ್ಲ ಮಾರಿ. ಈಗ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ 1.5 ಲಕ್ಷದಿಂದ ಮ್ಯಾಗ 2 ಲಕ್ಷ ನೀವು ಮಾರುವಾಗ ಎಷ್ಟು ಮಾಡಿದ್ರಿ? ನಾವು ಮಾರಾಗ 1.60 ಮಾರಿದ್ವಿ. 2 ಲಕ್ಷ 2,20,000 2.5 ಎಲ್ಲಿ ಕೇಳಿದ್ರೆ ಅದೇ 2 ಲಕ್ಷ ಅಂತ ತಾನೇ ಇಲ್ರಿ. ಇನ್ನು ಎತ್ತುಗಳಿಗೆ ಫುಲ್ ಡಿಮ್ಯಾಂಡ್ ಬರ್ತಿದ್ದಂತೆ ರೈತರು ಶಾಕ್ ಆಗಿದ್ದಾರೆ. ರೈತರು ದುಡಿದು ತಂದಿರುವ ಹಣವೆಲ್ಲ ಎತ್ತು ಖರೀದಿಗೆ ಸಾಲ್ತಾ ಇಲ್ಲ. 30,000 ರೂಪಾಯಿವರೆಗೂ ಖರೀದಿ ಮಾಡಬೇಕು. ಆದರೆ ಸಂತೆಯಲ್ಲಿ ಎತ್ತುಗಳ ರೇಟ್ ಜಾಸ್ತಿ ಆಗಿದೆ. ಇದರಿಂದ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾರೆ ರೈತರು. ಈಗ 1.30 1.40 ಎತ್ತುಗಳಿಗೆ ನಮ್ಗೆ ಬರಗಾಲ ಪರಿಸ್ಥಿತಿಯಿಂದ ನಾವು ಮಾರಿವ್ರಿ ಮೇವಿಲ್ಲ. ಈಗ ಮಳೆ ಬಂದರೆ ಅದು ಮತ್ತೆ ಬಿತ್ತನೆಗೆ ಬಂದರೆ ಆ ಕಾರಣಕ್ಕಾಗಿ ಮತ್ತೆ ಅವ್ರು ಒಂದಟ್ಟು ಒಯ್ಯಬೇಕು. ಒಯ್ಲಿಕ್ಕೆ ನಡೆದಿಲ್ಲ ನಮ್ಗೆ, ಗಂಭೀರ ಬಿತ್ತಬೇಕು. ದುಡ್ಡು ಅಂದ್ರೆ ಒಂದು ಎತ್ತಿನಿಂದ ಒಂದು 20-30 ಸಾವಿರ ಹೆಚ್ಚಿಗೆ ಬಿಡುತ್ತೆ. 50,000 ಎತ್ತಿದ್ದದ್ದು 80-90 ಮಾರಕಾದ್ರೆ ಒಂದು ಎತ್ತು ಜೋಡಿಗೆ 2 ಲಕ್ಷ ತನಕ ಬೀಳ್ಕತ್ತವ್ರಿ. ಯಾದಗಿರಿ ರೈತರು ವಿಧಿ ಇಲ್ಲದೆ ಸಾಲ ಮಾಡಿ ಎತ್ತು ಖರೀದಿಯನ್ನ ಮಾಡ್ತಿದ್ದಾರೆ. ಯಂತ್ರೋಪಕರಣಗಳ ಮೂಲಕ ಬಿತ್ತನೆ ಮಾಡಿದ್ರೆ ಎತ್ತು ಬಿತ್ತದ ಹಾಗೆ ಆಗೋದಿಲ್ಲ. ಹೀಗಾಗಿ ರಾಸುಗಳ ಖರೀದಿ ಅನಿವಾರ್ಯವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.